ದೇಶದಲ್ಲಿ ನಿಲ್ಲದ ಗ್ಯಾಸ್ ಟ್ರಬಲ್. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್, ರಾಮದುರ್ಗದಲ್ಲೂ ಗ್ಯಾಸ್ಗಾಗಿ ಪರದಾಟ. ಹೌದು, ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳ ನಡುವಿನ ಯುದ್ಧವು ಇಂದಿಗೆ 25ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಎಫೆಕ್ಟ್ ನಮ್ಮ ಭಾರತ ದೇಶದ ಮೇಲೆಯೂ ಬೀರಿದೆ. ಈ ಯುದ್ಧದ ಪರಿಣಾಮದಿಂದ ದೇಶದ ಹಲವಾರು ಕಡೆ ಗ್ಯಾಸ್ ಸಿಲಿಂಡರ್ ಮತ್ತು ಪೆಟ್ರೋಲ್ ಡೀಸೆಲ್ಗಳ ಕೊರತೆಯಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿರುವ ಘಟನೆಗಳು ನಡೆಯುತ್ತಿವೆ. ಅದೇ ರೀತಿಯಾಗಿ ರಾಮದುರ್ಗ ಪಟ್ಟಣದಲ್ಲೂ ಕೂಡ ಮಂಗಳವಾರ ಗ್ಯಾಸ್ ಸಿಲಿಂಡರ್ಗಳ ಕೊರತೆಯಿಂದ ಸಾರ್ವಜನಿಕರು ಪರದಾಡುತ್ತಿರುವ ದೃಶ್ಯ ಕಂಡುಬಂದಿತು. ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ರೇಣುಕಾ ಟ್ರೇಡರ್ಸ್ ಗ್ಯಾಸ್ ಏಜೆನ್ಸಿಯ ಮುಂದೆ ಸಾರ್ವಜನಿಕರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೆಳಗ್ಗೆಯಿಂದಲೇ ಗ್ಯಾಸ್ ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ನಿಂತು ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋದರು. ಈ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ ಗುತ್ತಿಗೆದಾರರು ಮಾತನಾಡಿ, ನಮ್ಮ ಇಂದಿರಾ ಕ್ಯಾಂಟೀನ್ಗೆ ವಾರದಲ್ಲಿ 4 ವಾಣಿಜ್ಯ ಸಿಲಿಂಡರ್ಗಳು ಬೇಕು. ಈಗ ಏಜೆನ್ಸಿಯವರು ವಾಣಿಜ್ಯ ಸಿಲಿಂಡರ್ಗಳ ಕೊರತೆಯಿಂದೆ ಎನ್ನುತ್ತಿದ್ದಾರೆ. ಇದರಿಂದ ನಾವು ಇಂದಿರಾ ಕ್ಯಾಂಟೀನ್ ಅನ್ನ ಬಂದ್ ಮಾಡುವ ಪರಿಸ್ಥಿತಿ ಬಂದಿದೆ ಎಂದು ಹೇಳಿದರು. ಎಂಡಿ ಸೋಹಿಲ್ ಬೈರ್ಕದಾರ, ಜೆಕೆ ನ್ಯೂಸ್ ಕನ್ನಡ, ರಾಮದುರ್ಗ. ನಾವು ಕ್ಯೂ ಹಚ್ಚಿ ಸಾಕಾತ್ರಿ. ಮತ್ತೆ ಮನಿಗೆ ಡೆಲಿವರಿ ಕೊಡ್ತಾನೆ ಬರೋ ಮಟ್ಟ ಕಾಯ್ದ್ರಿ. ಏನ್ ತೊಂದರೆ ಆಗ್ತಾ ಇದೆ ಇವಾಗ? ನಾವು ಒಂದೊಂದವ್ರು ಎರಡು ಇದ್ದಾರೆ, ಎಲ್ಲ ಸರ್ ಸ್ಟಾಕ್ ಮಾಡ್ಯಾರಿ. ಅವ್ರು ಇದ್ದಾರೆ, ಮತ್ತೆ ಅನುಕೂಲ ಮತ್ತೆ ಅಂಗಡಿ ಶುದ್ಧಿ ಮಾಡಿ ಬಂದಿವಿ ನಾವು. ಅದಕ್ಕೆ ನೀವು ಮತ್ತೆ ಬರೋಂಗ್ ಮಾಡ್ರಿ. ಏನ್ ಹೇಳಿದ್ರಿ ಮಾಲಕ್ರ ಅಂತಾರ್ರಿ, ವೇಟ್ ಮಾಡ್ರಿ, ನೋಡ್ ಬಂದು ಕೊಡ್ತೀವಿ, ಇಲ್ಲ ಅಂದ್ರೆ ಮತ್ತೆ ನಾಳೆ ಕೊಡ್ತೀವಿ ಅಂತಾರ್ರಿ. ಏನ್ರಿ ಹಚ್ಚೆ ಬಾ ದಿನ ಆತ, ಏನ್ ಗ್ಯಾಸ ಬರೋವಲ್ಲು, ಎಲ್ಲಾರು ಬಂದ್ ಹೊಂಟಿವ್ರಿ. ಮತ್ತ ನಿನ್ನೆ ಸೋಮವಾರ ಮಂಗಳವಾರ ಕೊಡ್ತೀನಿ ಅಂದ್ರಿ, ಸೋಮವಾರ ಬಂದಿದ್ದು, ರವಿವಾರ ಬಂದಿದ್ದು ಕೊಟ್ಟಿಲ್ಲ. ಗ್ಯಾಸ್ ಪ್ರಾಬ್ಲಮ್ ರೀ ಬಹುಶಃ ಅಂತ ನಮ್ದು ಅಂತ. ಅವರು ಪಾಳೆ ಮೇಲೆ ಕೊಡ್ಬೇಕಲ್ಲ? ಹಾ, ಪಾಳೆ ಮೇಲೆ ಕೊಡ್ಬೇಕು. ಇವತ್ತು ಹೆಂಗ್ ಕೊಡ್ಬೇಕು? ಅವರು ಇವತ್ತು ಹಚ್ಚಲ್ರಿ, ಬಾ ದಿನ ಆತಲ್ರಿ ಹಚ್ಚೆ. ಪೂರ್ವದಲ್ಲಿ ಹಚ್ಚಿದವ್ರಿಗೆ ಪಾಳೆ ಮೇಲೆ ಹಾ, ಆದ್ರ ಮತ್ ಅವ್ರು ಹೇಳ್ಬೇಕಲ್ರಿ, ಏನ್ರ ಬೋರ್ಡ್ ಹಾಕ್ಬೇಕ, ಹಿಂಗ ಮನಿಗೆ ಬಂದ್ ಸಪ್ಲೈ ಮಾಡ್ತೀವಿ ಅಂತೇಳಿ. ಏನ್ರ ಸಜೆಷನ್ ಏನ್ ಅವ್ರಿಗೆ ಏನ್ ಹೇಳ್ತಾರೆ? ಏನಿಲ್ರಿ, ಫಸ್ಟ್ ಹಚ್ಚಿದಾರಿ ಕೊಡ್ರಿ. ಎಲ್ಲಾರು ಒಬ್ಬೊಬ್ರು ಡಬಲ್ ಗ್ಯಾಸ್ ಇರ್ತೈತಿ, ಒಬ್ಬರು ಸಿಂಗಲ್ ಇರ್ತದ್ರಿ. ಒಟ್ಟು ಯಾರು ಜಲ್ದಿ ಹಚ್ಚಿರ್ತಾರ ಅವ್ರಿಗೆ ಮನೆಗೆ ಡೆಲಿವರಿ ಮಾಡ್ರಿ ಅಂತ ಹೇಳಕ್ ಇಷ್ಟ. ಇಲ್ಲಿ ಬಂದವ್ರಿಗೆಲ್ಲ ಕೊಡಕತ್ತಿದ್ರ. ಇವತ್ತಿನಿಂದ ನಾವು ಹೋಮ್ ಡೆಲಿವರಿ ಕೊಡ್ತೀನಿ ಅಂತಾರ. ಹೌದ್ರಿ, ಇವತ್ತು ನಾವು ಇಲ್ಲಿ ಬಂದೀವಿ, ಎಲ್ಲರಿಗೂ ಗೊತ್ತೈತಿ ಹೋಮ್ ಡೆಲಿವರಿ ಕೊಡ್ತೀವಿ ಅಂತಾರ. ಎಷ್ಟೋ ಹಳ್ಳಿ ಮಂದಿಗೆ ಗೊತ್ತಿಲ್ಲ ವಿಷಯ. ಅವ್ರಿಗೆ ಹೆಂಗ್ ಹೋಗಿ ಹೋಮ್ ಡೆಲಿವರಿ ಕೊಡ್ತಾರ? ಮತ್ತೆ ಬೆಳಿಗ್ಗೆ 4 ಗಂಟೆಗೆ ಬಂದ್ರೆ ಇಲ್ಲಿ ಪಾಳೆ ಹಾಸ್ತಾರ. ಅವ್ರಿಗೆ ಗೊತ್ತಾಗೋದಿಲ್ಲ. ಅದಕ್ಕೇನೈತಿ, ದಯವಿಟ್ಟು ಇಲ್ಲಿ ಯಾರು ಬಂದಾರಲ್ಲ ಅವ್ರಿಗೆ ಕೊಡಾಕ್ ವ್ಯವಸ್ಥೆ ಮಾಡ್ಕೋರಿ. ಯಾಕೆ ಎಷ್ಟೋ ಮನೆಗೆ ಇನ್ನೂ ಕೊಡಾಕ್ ನೀರ್ ಇಲ್ದಂಗ ಆಗೈತೆ ಪರಿಸ್ಥಿತಿ. ಗುಡ್ಡಕ್ಕೆ ಹೋದ್ರೆ ಫಾರೆಸ್ಟ್ ಆಫೀಸರ್ ಹಿಡಿತಾರ, ಅಲ್ಲಿ ತಂದು ಕಟ್ಟಿಗೆ ಮಾಡೋದು ಹೆಂಗ? ಅದಕ್ಕೆ ದಯವಿಟ್ಟು ಏನೈತಿ, ಇಲ್ಲಿ ಏನ್ ಬಂದಾರ ಅವ್ರಿಗೆಲ್ಲ ಕೊಡು ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೇದಾಗ್ತೈತಿ ಅಂತ ಅವ್ರು ಮಾತಾಡೋದ್ರಿ. ಏನೈತಪ್ಪ ಅಂತಂದ್ರೆ ನಾವು ಬೇರೆ ಕಡೆ ಇಂಡಿಯನ್ ಗ್ಯಾಸ್ ತಗೊಳಕತ್ತಿದ್ವಿ. ಬಟ್ ಅವ್ರು ನಮಗೆ ಕೊಡಾಕತ್ತಿದ್ರು ಇಂಡಿಯನ್ ಗ್ಯಾಸ್ ಕೊಡಾಕತ್ತಿದ ತಕ್ಷಣ ನಾವು ಏನು ಮಾಡಿದ್ರು, ಇವರು ಒಬ್ರು ಬಂದ ಕೂಡಲೇ ನಿಮ್ಗೆ ಏನು ಬುಕ್ಕಿಂಗ್ ಬೇಡ, ಏನು ಬೇಡ್ರಿ, ನಿಮಗೆ ಕ್ಯಾಂಟೀನ್ಗೆ ಆಗುವಂಗೆ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿದರು. ಹೇಳಿದ ತಕ್ಷಣ ಆಯ್ತು ಹೇಳ್ರಿ, ನಿಮ್ದ ಮಾಡ್ಕೋತೀವಿ ಅಂತೇಳಿ ಇವ್ರದ್ದು ರೆಗ್ಯುಲೇಟರ್ ತೊಗೊಂಡು ಇವ್ರದ್ದು ಮಾಡೀವಿ. ನಮ್ಗೆ ಸುಮಾರು 3 ತಿಂಗಳು ಕೊಟ್ರಿ ಇವ್ರು. 3 ತಿಂಗಳು ಆದ ನಂತರ ಗ್ಯಾಸ್ ವಾಲ್ಟೇಜ್ ಐತ್ರಿ, ಈಗ ನಮ್ಮ 1ನೇ ತಾರೀಕಿನ ಮಟ್ಟ ಬರಂಗಿಲ್ಲ ಅಂತಂದ್ರೆ ಅಂದ ತಕ್ಷಣ ನಾವೇನು ಮಾಡೀವಿ, ಆಯ್ತು ರೀ ನಮಗೆ ಒಟ್ಟು ನಮ್ಗೆ ಗ್ಯಾಸ್ ಇದಕ್ಕೆ ಕ್ಯಾಂಟೀನ್ ಗ್ಯಾಸ್ ಆಗುವಂಗೆ ಕೊಟ್ರಿ ಅಂತ ಅಂದ್ವಿ. ಅಂದ ತಕ್ಷಣ ಕೊಟ್ರು 1-4 ದಿವಸ. ಕೊಟ್ಟಿದ್ದರಿಂದ ಏನಂದ್ರು, ಇಲ್ರಿ ನಿಮ್ಮ ಇದಕ್ಕೆ ಲೆಟ್ರ್ ತೊಗೊಂಬರ್ರಿ ನಿಮ್ಮ ಮುನ್ಸಿಪಾಲ್ಟಿ ಅಂತ. ಮುನ್ಸಿಪಾಲ್ಟಿ ಸಾಹೇಬ್ ಚೀಫ್ ಆಫೀಸರ್ ಕಡೆ ಅಂತ ಒಂದು ಲೆಟ್ರ್ ತಂದು ಕೊಟ್ಟಿವಿ. 2 ದಿವಸ ಕೊಟ್ಟರು. ಲೆಟ್ರ್ ತಂದು ಕೊಟ್ಟಿದ್ದರಿಂದ ಏನಾಯ್ತು, ಆಮೇಲೆ ಈಗ ನೀವು ಡಿಪಾಸಿಟ್ ಮಾಡಬೇಕು. ಎಷ್ಟು ಮಾಡಬೇಕು? 2 ಟ್ಯಾಕಿಗೆ 9,200 ರೂಪಾಯಿ ಮಾಡಿದ್ದೀವಿ. ಮಾಡಿದಿಂದ ಏನಾಯ್ತು, ಈಗ 2 ಟ್ಯಾಕ್ ಕೊಟ್ಟರು. ಮತ್ತು ನಿನ್ನೆ ಬಂದ್ವಿ, ಕಮರ್ಷಿಯಲ್ ಬಂದಿಲ್ರಿ, ಇವತ್ತು ಬಂದೀವಿ, ಕಮರ್ಷಿಯಲ್ ಬಂದಿಲ್ರಿ ಅಂತನಾಯ್ತು. ಆಮೇಲೆ ನಮಗೆ ಸಣ್ಣ ಗ್ಯಾಸರ್ ಕೊಡ್ರಿ. ಸುಮಾರು ಹೋಟೆಲ್ಗಳಿಗೆ ಸಣ್ಣ ಗ್ಯಾಸ್ ನಡೆದವು. ಈಗ ನಮ್ಮ ಗೌರ್ಮೆಂಟ್ ಕ್ಯಾಂಟೀನ್ಗೆ ಯಾಕೆ ಕೊಡಂಗಿಲ್ಲ ಅಂತ ಪ್ರಶ್ನೆ ಕೇಳಿದ್ವಿ. ಹಂಗೆ ಕೊಡಕ್ಕೆ ಬರಂಗಿಲ್ಲ ಅಂತಂದು ಮತ್ತು ಈಗ ಕ್ಯಾಂಟೀನ್ ಬಂದ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಇನ್ನು ನಾಳೆ ಬರ್ತೈತೆ ಅನ್ನಿರ್ತಾರೆ. ಬಟ್ ಇನ್ನೊಂದು ಏನಂತಂದು ಸರ, ಅವ್ರು ಕೊಟ್ಟಿದ್ದು 2 ಡಿಪಾಸಿಟ್ ಮಾಡಿ, ನಮ್ಮ ಹಳೆ ಅಂಗಡಿದ್ದು 2 ಡಿಪಾಸಿಟ್ ಇಲ್ಲೇ ಮಾಡಿ ನಾನು 4 ಟ್ಯಾಕ್ ತೊಗೊಂಡಿನಿ ಕಮರ್ಷಿಯಲ್ಲು. 4 ಟ್ಯಾಕಿ ಒಮ್ಮೆ ಕೊಟ್ರಪ್ಪ ಅಂತಂದ್ರೆ ನಮಗೆ ಒಂದು 8 ದಿವಸ ಹೋಗ್ತೈತಿ. 4 ಟ್ಯಾಕಿ ಅಂತಂದ್ರೆ 6 ದಿವಸ ನಮ್ಮ ಕ್ಯಾಂಟೀನ್ ನಡೀತೈತಿ.
6 ದಿವ್ಸವಾಗಿ ಮತ್ತೆ ಬಂದಾಗ ಕೊಡು ಅಂತಾರ ಅಂತ ನಾವ್ ಅಂತೀವಿ. ಇವ್ರು ಏನಂತಾರ ಬರೀ 2 ಟ್ಯಾಂಕ್ ಕೊಡ್ತಾರ ಸರ್. 2 ಟ್ಯಾಂಕ್ ಕೊಟ್ಟು ಎಷ್ಟು ಬರೀ ಇವತ್ತಿನ 4 ದಿವಸ ಆಗಿದೆ. ಹೆಂಗ್ ಕ್ಯಾಂಟೀನ್ ನಡ್ಸುದ್ರಿ? ಈ ಪರಿಸ್ಥಿತಿ ನಮ್ದಾಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ನಮಗ ಒಂದ್ ಸ್ವಲ್ಪ ಕ್ಯಾಂಟೀನ್ ಅನುಕೂಲವಾಗಿ ಮಾಡ್ಕೊಡ್ರಿ, ಸಾರ್ವಜನಿಕರ ಬಡವರ ಬಗ್ಗೆ ಐತಿ, ಅನುಕೂಲ ಮಾಡಿಕೊಡ್ರಿ ಅಂತೇಳಿ ನಿಮ್ಮಲ್ಲಿ ವಿನಂತಿ ಕೇಳ್ತೀನಿ. ನಮ್ಗೆ ಇಲ್ಲಿ ಮಟ್ಟ 5700 ಕಸ್ಟಮರ್ ವೇಟಿಂಗ್ದಾಗ ಅದಾರ. ಮತ್ತು ಇಲ್ಲಿ ದಿನ ಬಂದು ಇವತ್ತು ಬುಕ್ ಮಾಡಿ ಇವತ್ತು ಒಯ್ಯೋ ಜನ ಭಾಳ ನಮ್ಗೆ ಕಿರಿಕಿರಿ ಮಾಡಾಕತ್ತಾರ. ಅಸಲ್ ನಮ್ಮ ಪೊಲೀಸ್ ಸೆಕ್ಯೂರಿಟಿ ಬೇಕು ಸ್ವಲ್ಪ ನಮಗೆ. ಏನು ಹೇಳಿದ್ರು ಅವ್ರು ಕೇಳೋದಿಲ್ಲ. ಈಗ ಮನೆ ಸಪ್ಲೈ ಬಂದ್ ಮಾಡಿದ್ರೆ ತಾವು? ಇಲ್ಲ, ಕೊಡಾಕತ್ತೀವಿ. ಹೆಚ್ಚು ಬಂದ್ರೆ ನಿನ್ನೆ 2 ಗಾಡಿ ಬಂದಿದ್ದು ರೀ. ಮನಿಗೂ 380 ಸಿಲಿಂಡರ್ ಮನೆ ಕಳ್ಸೀವಿ ರೀ. 300 ಸಿಲಿಂಡರ್ ಇಲ್ಲಿ ಕೊಟ್ಟಿವಿ. ಇಲ್ಲಿ ಜನ ಭಾಳ ತೊಂದರೆ ಮಾಡೋದ್ರಿಂದ ನಮ್ಮ ಹೊರಗೆ ಬಿಡುವುದಿಲ್ಲ, ಕೊಡಲಿಕ್ಕೆ ತ್ರಾಸ ಮಾಡ್ತಾರೆ. ಅದಕ್ಕೆ ಕೊಟ್ಟಿದ್ದೀವಿ. ಏನ್ ಸೊಲ್ಯೂಷನ್ ಏನ್ ಹುಡುಕಿದ್ರೆ ತಾವು? ನಾವು ಕಂಪ್ನಿಯಿಂದ ಹೆಚ್ಚು ರಿಕ್ವೆಸ್ಟ್ ಮಾಡಾಕತ್ತೀವಿ, ಗ್ರಾಹಕರಿಗೆ ಮನೆಗೆ ಬಂದಾಗ ತೊಗೊಳ್ಲಿಕ್ಕೆ ಭಾಳ ಒಳ್ಳೆಯದು. ಮನ್ಯಾಗ ಅಲ್ಲೇ ಬುಕ್ ಮಾಡಿ ಮನೆಗೆ ಬಂದಾಗ ತೊಗೋಬೇಕು. ಮತ್ತು ಈಗ ಸ್ವಲ್ಪ ದೇಶಕ್ಕೆ ಪ್ರಾಬ್ಲಮ್ ಇರೋದ್ರಿಂದ ಸೊ ಮನೆಯಲ್ಲಿ ಏನು ಆಲ್ಟರ್ನೇಟಿವ್ ಏನು ಬೇರೆ ಮಾಡ್ಕೋಬೇಕು ಅವರು ತಿಳುವಳಿಕೆಯಿಂದ. ಪೊಲೀಸ್ ಇಲಾಖೆ ಸೆಕ್ಯೂರಿಟಿ ಬೇಕಂತೇಳಿ ತಾವು ಮನವಿ ಮಾಡ್ತಾ ಇದ್ದೀವಿ. ಮಾಡಿದ್ದೀವಿ, ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಒಬ್ಬರು ಬರ್ತಾ ಇದ್ದಾರೆ, ಯಾವಾಗ ಒಬ್ಬರು ಬರ್ತಾರೆ, ಅವರು ಖಾಲಿದ್ದಾಗ ಸಹಾಯ ಮಾಡಕತ್ತಾರೆ ನಮಗೆ. ಅದು ಜನ ಕೇಳ್ತಾ ಇಲ್ಲ. ಸಾರ್ವಜನಿಕವಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಅವ್ರಿಗೆ ಬುಕ್ ಮಾಡಿ ಮನೆಗೆ ತೊಗೋ ಅಂತ ಹೇಳ್ರಿ, ಮತ್ತು ಸೀನಿಯಾರಿಟಿ ಮ್ಯಾಗ ತೊಗೋ ಅಂತ ಹೇಳ್ರಿ. ಸುಮಾರು 3 ತಾರೀಕಿಂದ 10 ತಾರೀಕು ಮಟ್ಟ ವೇಟಿಂಗ್ದಾಗ ಅದಾರ ರೀ. ಮತ್ತು ಇವತ್ತು 22 ತಾರೀಕು ಬುಕ್ ಮಾಡಿ ಇವತ್ತೇ ಕೇಳಾಕತ್ತಾರೆ. ಮುಂದೆ ಏನ್ ಮಾಡ್ಬೇಕಂತ? ಏನು ಸ್ವಲ್ಪ ಸಪ್ಲೈ ಹೆಚ್ಚು ಮಾಡಕ್ಕೆ ಗೌರ್ಮೆಂಟಿಗೆ ನೀವು ಹೇಳಬೇಕು. ಗೌರ್ಮೆಂಟ್ ಸಪ್ಲೈ ಹೆಚ್ಚು ಮಾಡ್ರೆ ನಾವು ಮನೆಗೆ ಬಂದು ಕೊಡ್ತೀವಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.